ಸರ್ ಅದನ್ನು ಚಾಕ್ಲೇಟನ್ನು ನೀವು ಈಗ ಈ ಕೊಕ್ಕೋದಿಂದ ಅದನ್ನು ಫರ್ಮೆಂಟೇಷನ್ ಮಾಡದೆ ಡೈರೆಕ್ಟಾಗಿ ಚಾಕ್ಲೇಟ್ ಮಾಡ್ತೀರಾ, ಅಥವಾ ಅದನ್ನು ಈಗ ಒಡೆದ ತಕ್ಷಣ ಅದನ್ನು ಫರ್ಮೆಂಟೇಷನ್ ಮಾಡಿ ಈಗ ಬಾಗಿದ ಕಡೆಯೆಲ್ಲ ಮಾಡತಕ್ಕಂಥದ್ದನ್ನು ಒಣಗಿಸಿ ಆ ಥರ ಮಾಡುವಂಥದ್ದು, ಅಲ್ಲ ಡೈರೆಕ್ಟಾಗಿ ಅದನ್ನು ಉಪಯೋಗಿಸಿ ಮಾಡ್ತಾಯಿದ್ದೀರಾ ಅಂತ? ಚಾಕ್ಲೇಟ್ ಮಾಡಲಿಕ್ಕೆ ಫರ್ಮೆಂಟೇಷನ್ ತುಂಬ ಇಂಪಾರ್ಟೆಂಟು. ಅದರಲ್ಲೂ ಕೊಕ್ಕೋ ಕೊಯ್ದು 24 ಗಂಟೆ ಒಳಗಡೆ ಅದನ್ನು ಫರ್ಮೆಂಟೇಷನ್ ಬಾಕ್ಸಿಗೆ ಹಾಕಬೇಕು. ಯಾಕಂದರೆ ಅದರಲ್ಲಿ ಇರುವ ಏನು ಸಿಹಿ ಅದು ನೀರು ಬಿಡಲಿಕ್ಕೆ ಶುರು ಆಗ್ತದಲ್ಲ, ಅದನ್ನು ಹಾಗೆ ಬಿಡಬಾರ್ದು. ಅದಕ್ಕೆ ನಾವು ಏನು ಮಾಡ್ತೀವಿ, 24 ಗಂಟೆ ಫರ್ಮೆಂಟೇಷನ್ ಮಾಡ್ತೇವೆ. ಫರ್ಮೆಂಟೇಷನ್ ಅಂದರೆ ಏನು ಗೊತ್ತಾ, ಅದನ್ನು ನೀವು ಬೀಜ ಕಟ್ ಮಾಡಿದರೆ ಹಸಿಲಿದೆ ಪರ್ಪಲ್ ಕಲರ್ ಇರ್ತದೆ. ಫರ್ಮೆಂಟೇಷನ್ ಆಗುವಾಗ ಅದು ಬ್ರೌನ್ ಕಲರಿಗೆ ಟರ್ನ್ ಆಗ್ತದೆ. ಅದು ಕರೆಕ್ಟಾಗಿ ಆದಾಗ ಚಾಕ್ಲೇಟ್ ಫ್ಲೇವರ್ ಬರ್ತದೆ. ಅದು ಇಲ್ಲದೆ ಮಾಡಬಾರ್ದಂತೆಲ್ಲ, ತಿನ್ನಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಫ್ಲೋಯನೈಡ್ ಕಂಟೆಂಟ್ ತುಂಬ ಹೈ ಇರ್ತದೆ. ಒಂಥರ ಕನರು, ಅದು ತಿನ್ನಲಿಕ್ಕೆ ಕಷ್ಟ, ತುಂಬ ಕಷ್ಟ. ಅದಕ್ಕೆ ಫರ್ಮೆಂಟೇಷನ್ ಮಾಡಿದರೆ ಅದಕ್ಕೊಂದು ಅರೋಮ ಬರ್ತದೆ, ಒಳ್ಳೆ ಸ್ಮೆಲ್, ಚಾಕ್ಲೇಟ್ ಸ್ಮೆಲ್ ಬರ್ತದೆ, ಮತ್ತು ಫ್ಲೇವರ್ ಸಿಗ್ತದೆ. ಅದು ಒಂದು ರುಚಿಯನ್ನು ಕೊಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದಕ್ಕೆ ಫರ್ಮೆಂಟೇಷನ್ ಒಂದು 5 ರಿಂದ 7 ದಿನ ಮಾಡಿ ನಾವು ಅದನ್ನು ಕಟ್ ಮಾಡಿ ಸ್ಟೇಜ್ ಬೈ ಸ್ಟೇಜ್ ನೋಡ್ತೇವೆ ಅದು ಕರೆಕ್ಟ್ ಫರ್ಮೆಂಟೇಷನ್ ಆಗಿದೆ ಅಂತ. ನಾವು ಥಿಯರಿಯಲ್ಲಿ ಹೇಳಿದಾಗ 5 ದಿನ ಇಟ್ಟು ಫರ್ಮೆಂಟೇಷನ್ ಆಯಿತು ಅಂತ ಅಲ್ಲ. ಯಾಕಂದರೆ ಅದು ಎನ್ವಿರಾನ್ಮೆಂಟ್, ಸೆಕೆ, ಅದರ ಫರ್ಮೆಂಟೇಷನ್ ಬಾಕ್ಸಿನಲ್ಲಿ ಯಾವ ಥರ ಇಟ್ಟಿದ್ದೇವೆ, ಅದರ ಸರೌಂಡಿಂಗಲ್ಲಿ ಏನಿದೆ. ಈಗ ಮಳೆ ಬಂದರೆ ವ್ಯತ್ಯಾಸ ಆಗ್ತದೆ, ಅಥವಾ ಬಿಸಿಲು ಜಾಸ್ತಿ ಇದ್ದಾಗ ಫರ್ಮೆಂಟೇಷನ್ ವ್ಯತ್ಯಾಸ ಆಗ್ತದೆ. ಅದನ್ನು ನೋಡಿಕೊಂಡು ಫರ್ಮೆಂಟೇಷನ್ ಆದ ಮೇಲೆ ಬಿಸಿಲಲ್ಲಿ ಒಣಗಿಸುವಂಥದ್ದು. ಬಿಸಿಲಲ್ಲಿ ಒಣಗಿಸಿ ನಂತರ ಅದನ್ನು ಯಾವಾಗ ಕೂಡ ಚಾಕ್ಲೇಟ್ ಮಾಡ್ಬೋದು.